ಕರ್ನಾಟಕ ಕೊಟ್ಟರ ಗುರ್ಲಾಪುರ ಕ್ರಾಸ, ಮಾಲ್ದಿನಿ ಕ್ರಾಸ, ಮಮದಾಪುರ ಕ್ರಾಸ ಅವೆಲ್ಲ ಎದಕ್ಕೆ ಬಂದಾಕಿದ್ದು? ಅಗದಿ ಪದ್ಧತಿ ಎ ಸಿ ರೂಮ್ದಾಗ ಕೂತ್ಕೇಶಿಂದ ಸಕ್ರೆ ಫ್ಯಾಕ್ಟ್ರಿ ಕಬ್ಬು ನೋಡ್ಲಾರ್ದ ಸಕ್ರೆ ಬಿಳಿ ಸಕ್ರೆ ನೋಡಿ ಬಂದೈತಿ. ನಮ್ಮ ರೈತರ ಕಬ್ಬು ಬೆಳೆದಾರ, ಕಬ್ಬು ಬೆಳಿತಾರ, ಸಣ್ಣ ಕೂಸುನಂಗ ಸಣ್ಣಾಗಿಂದ ಹಿಡ್ಕೊಂಡು ಕೇಸಿಂದ ಅದನ್ನ ಬೆಳೆಸಿ ನೀರು ಹಾಕಿಸಿ ಕಳೆ ತೆಗೆದು ಗೊಬ್ಬರ ತೆಗೆದು ಅಲ್ಲಿ ಕಬ್ಬಿನ ಕಳೆ ತೆಗೆದು ಏನೇನೋ ಮಾಡಿ ವಾಪಸ್ ಎಷ್ಟು ನಮ್ಮ ಎದಿ ಎತ್ತರಕ್ಕೆ ಬೆಳೆ ಮಾಡಿ ಆ ಕಡದವ್ರಿಗೆ ಕೊಡೋದತ್ತ, ಅವ್ರು ಎಷ್ಟು ಕೊಡ್ತಾರಲ್ಲ ಅಷ್ಟು ರೊಕ್ಕನ ತಗೋದತ್ತ. ನಮ್ಮ ಬೆಲೆಗೆ ನಮಗೂ ಬೆಲೆ ಇಲ್ಲ, ನಾವು ಬೆಳೆದಂತಹ ಬೆಳೆಗೂ ಕೂಡ ಬೆಲೆ ಇಲ್ಲ. ಆದ್ರೆ ನಾವು ಕೊಟ್ಟಂತಹ ಒಂದು ಕಬ್ಬು ಬೇಕು, ವಾಪಸ್ ಅದನ್ನ ಫ್ಯಾಕ್ಟ್ರಿ ಹಾಕಿ ಸಕ್ರೆ ಮಾಡಿ ಮಾರ್ಕೊಂಡು ಅಗದಿ ಎಂಜಾಯ್ ಜುಮ್ಮ ತೇಸಿನ ಫಾರ್ಚುನರ್ದಾಗ ದೊಡ್ಡ ದೊಡ್ಡ ಎ ಸಿ ಗಾಡಿ ಹೋಗೋದು, ಮತ್ತೆ ನಾವು ಟಾಂಗಾದಾಗ ಬಂಡ್ಯಾಗ ಸೈಕಲ್ ಮ್ಯಾಗ ತೊಗೊಂಡು ಅಡ್ಯಾಡ್ದು ರೈತರ ಬಾಳೆ ಇದೈತಿ. ಸೊ ನಾವು ಬೆಳೆಸಿದಂತಹ ಬೆಳೆಗೆ ಒಳ್ಳೆ ರೀತಿಯಾದಂತಹ ಬೆಲೆಯನ್ನು ಕೊಡಲಾರ್ದ, ನಮಗೂ ಬೆಲೆ ಕೊಡಲಾರ್ದ ಭಾಳ ಉತ್ತಮದಿಂದ ಸಾಕ್ತಕ್ಕಂಥ ಈ ಒಂದು ಫ್ಯಾಕ್ಟ್ರಿದವ್ರನ್ನ ಖಂಡಿಸಿ ರಾಜ್ಯದಲ್ಲಿ, ಅದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ನಾನಾ ವಿಭಾಗದಾಗ ಭಾಳ ಪ್ರಮಾಣದವಾದಂಥ ರೈತರ ಉಗ್ರ ಹೋರಾಟ ಏನಪ್ಪ ಅಂದ್ರೆ ಅದು ಶಾಂತಿಯುತವಾದಂತಹ ಹೋರಾಟ ಈಗ ನಡೆದೈತಿ. ಇದೇ ರೀತಿ ಅವರ ತಾಳ್ಮೆಗೆ ಬೆಲೆ ಕೊಟ್ಟು ನೀವು ಏನಾದ್ರು ಹೋಗಿ ಕೇಳಿ ಏನಾದ್ರು ಸ್ವಲ್ಪ 3,500 ರೂಪಾಯಿ ಕೇಳಾಕತ್ತಾರ ಅವ್ರ. 3,500 ರೂಪಾಯಿ ಪ್ರತಿಯೊಂದು ಟನ್ಗೆ ಕೇಳಾಕತ್ತಾರ. ದಯವಿಟ್ಟು ಯಾರ ಕ್ಲಾಸ್ ಕೇಳಾಕತ್ತಿದಾರ ಅಂದ್ರೆ ನೋಡ್ರಿ, ಹೇಳ್ರಿ ಅವ್ರಿಗೆ ಯಾರ್ಯಾರು ಅದಾರಲ್ಲ ಫ್ಯಾಕ್ಟ್ರಿ ಅವ್ರ ಮಕ್ಕಳ ಹತ್ತಿ ಕ್ಲಾಸ್ ಕೇಳಂಗಿಲ್ಲ. ಯಾಕಂದ್ರೆ ಅಗದಿ ಪದ್ಧತಿ ಇರ್ತಾರಲ್ಲ, ಅಮೇರಿಕಾದಾಗ ಸಿಂಗಾಪುರದಾಗ ಯಾರು ನಮ್ಮ ರೈತರ ಮಕ್ಕಳಿರಲ್ಲ ಆಜು ಬಾಜು ಇರ್ತಕ್ಕಂತಹ ಹಳ್ಳಿ ಗುರ್ಲಾಪುರದಾಗ ಅಲ್ಲಿ ಮತ್ತೆ ವಾಪಸ್ ಮಾಲ್ದಿನಿ, ಯಾರು ಮಾಲಿಂಗ್ಪುರ, ತುಕಾನಟ್ಟಿ, ಗೋಕಾಕ್ ನಂಬರ್ 1 ನಾಲ್ಕದಾಗ